ಕಬಿನಿ ಸುಭಾಷ್ ಪವರ್ ಸ್ಟೇಷನ್ನ ಕಳ್ಳಾಟ ಕೊನೆಗೂ ಕೂಡ ಬಯಲಾಗಿದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತು. ಈಗ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಡಿಪಿ ಸಭೆಯಲ್ಲಿ ಮೀಟಿಂಗ್ ಆಗಿದೆ. ಕಬಿನಿ ಭೂಮಿಯನ್ನ ಅಂದ್ರೆ ಸರ್ಕಾರಿ ಭೂಮಿಯನ್ನ ಅಡವಿಟ್ಟು ಕೋಟಿ ಕೋಟಿ ಸಾಲ ಪಡೆದಿತ್ತು ಈ ಕಂಪನಿ. ಈ ಬಗ್ಗೆ ದಾಖಲೆಗಳ ಸಮೇತ ವರದಿ ಬಿತ್ತರಿಸಿತ್ತು ನ್ಯೂಸ್ ಫಸ್ಟ್ ವರದಿ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಚರ್ಚೆಯಾಗಿದೆ. ಕಂಪನಿಯ ಮೇಲೆ ಕ್ರಿಮಿನಲ್ ಕೇಸು ದಾಖಲಿಸುವುದಕ್ಕೆ ಶಾಸಕ ಅನಿಲ್ ಚಿಕ್ಕಮಾದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅನಿಲ್ ಚಿಕ್ಕಮಾದು ಸೂಚನೆಯ ಮೇರೆಗೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಆರ್ಟಿಸಿಯ ಕಲಂ 11 ಬದಲಿಗೆ 9ರಲ್ಲಿ ಗುತ್ತಿಗೆ ಪಡೆದವರ ಹೆಸರು ನಮೂದಾಗಿತ್ತು. ಅದನ್ನೇ ಮುಂದಿಟ್ಟು ಸಾಲ ಪಡೆಯಲಾಗಿದೆ. 30 ವರ್ಷ ಗುತ್ತಿಗೆ ಪಡೆದ ವ್ಯಕ್ತಿಯ ಹೆಸರಿಗೆ ಕಬಿನಿ ಭೂಮಿ ಪರಭಾರೆಯಾಗಿದೆ. 15 ದಿನದ ಒಳಗೆ ಸಮರ್ಪಕ ಉತ್ತರ ಕೊಡಿ ಅಂತ ಕಂಪನಿಗೆ ಈಗ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಸರ್ಕಾರದ ಭೂಮಿಯನ್ನ ಅಡಮಾನ ಇಟ್ಟು ಕೋಟಿ ಕೋಟಿ ಸಾಲ ಪಡೆದಿರೋ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಕೆಡಿಪಿ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯಾಗಿದೆ. ಅನಿಲ್ ಚಿಕ್ಕಮಾದು ಕ್ರಿಮಿನಲ್ ಕೇಸ್ ಹಾಕ್ರಿ ಆ ಕೇಸ್ ಕಂಪನಿ ಮೇಲೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿ ವಿವರಣೆ ಕೊಡಿ, 15 ದಿನದೊಳಗೆ ಸಮರ್ಪಕ ಉತ್ತರ ಕೊಡಿ ಅಂತ ಆ ಕಂಪನಿಗೆ ಪತ್ರ ಬರೆದಿದ್ದಾರೆ. ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಸರ್ಕಾರದ ಭೂಮಿಯನ್ನ ಅಡ ಇಟ್ಟು ಕೋಟಿ ಕೋಟಿ ಸಾಲ ಪಡೆದಿತ್ತು. ಅಂದರೆ ಲೀಸಿಗೆ ಅಂತ ಪಡೆದಿರುವಂಥ ಭೂಮಿಯನ್ನ ಅಡ ಇಟ್ಟು ಅಡಮಾನ ಇಟ್ಟು ಕೋಟಿ ಕೋಟಿ ಸಾಲ ಪಡೆದಿತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರ ಬಗ್ಗೆ ಈಗ ಕೆಡಿಪಿ ಸಭೆಯಲ್ಲಿ HD ಕೋಟೆಯಲ್ಲಿ ನಡೆದಂಥ ಕೆಡಿಪಿ ಸಭೆಯಲ್ಲಿ ಚರ್ಚೆಯಾಗಿದೆ. ಅನಿಲ್ ಚಿಕ್ಕಮಾದು ಶಾಸಕ ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿ. ರವಿ, ಈಗ ಕೊನೆಗಾದರೂ ಕೂಡ ಎಚ್ಚೆತ್ತುಕೊಂಡ್ರ ಹೆಂಗೆ? ಖಂಡಿತವಾಗ್ಲೂ ಕಬಿನಿ ಸುಭಾಷ್ ಪವರ್ ಸ್ಟೇಷನ್ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸುವಂತೆ ಸದ್ಯ ಈಗ ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಂತಹ ಅನಿಲ್ ಚಿಕ್ಕಮಾದ್ ಅವರು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಮೈಸೂರು ಜಿಲ್ಲೆ ಎಚ್ಡಿಕೋಟೆಯಲ್ಲಿ ನಡೆದಂತಹ ಕೆಡಿಪಿ ಸಭೆಯಲ್ಲಿ ಈ ಒಂದು ಕಬಿನಿ ಸುಭಾಷ್ ಪವರ್ ಸ್ಟೇಷನ್ ನ ಕಳ್ಳಾಟವನ್ನ ಖುದ್ದು ಅನಿಲ್ ಚಿಕ್ಕಮಾದ್ ಅವರೇ ತಿಳಿಸಿಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ವರದಿಯನ್ನ ಅವರು ಗಮನಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ವರದಿಯನ್ನ ಆಧರಿಸಿಯೇ ಆ ಒಂದು ಸಭೆಯಲ್ಲಿ ಮಾತನಾಡುವಂತ ಕೆಲಸಕ್ಕೆ ಮುಂದಾದ್ರು. ಕಬಿನಿ ಜಲಾಶಯದ ಸರ್ಕಾರಿ ಭೂಮಿಯನ್ನ ಅಡವಿಟ್ಟು 100 ಕೋಟಿ ರೂಪಾಯಿಯನ್ನ ಸಾಲವನ್ನ ಹೇಗೆ ಪಡೆದ್ರು, ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅಂತೇಳಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮೋಹನ್ ಕುಮಾರಿ ಹಾಗೂ ಕಬಿನಿ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಆಗಿರುವಂತಹ ಗಣೇಶ್ ಅವರಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಕಬಿನಿ ಜಲಾಶಯದ 18 ಎಕರೆ ಭೂಮಿಯನ್ನು ತೋರಿಸಿ 100 ಕೋಟಿ ರೂಪಾಯಿಯನ್ನ ವಿವಿಧ ಬ್ಯಾಂಕ್ಗಳಲ್ಲಿ ಹೇಗೆ ಪಡೆದುಕೊಂಡಿದ್ದಾರೆ, ಅದನ್ನ ವಾಪಸ್ ಕಟ್ಟಿಸಬೇಕು ಹಾಗೂ ಭೂಮಿಯನ್ನ ತಮ್ಮ ಹೆಸರಿಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಅವರು ಅನಿಲ್ ಚಿಕ್ಕಮಾದ್ ಅವರು ತಾಕೀತನ್ನ ಮಾಡುವುದ್ರ ಜೊತೆಗೆ ಈ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸನ್ನ ಹಾಕಬೇಕು ಅಂತ ಹೇಳಿ ಖುದ್ದು ಆದೇಶವನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಇದ್ರ ಜೊತೆಗೆ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ತಹಶೀಲ್ದಾರ್ ಮೋಹನ್ ಕುಮಾರಿ ಅವರು ಆರ್ಟಿಸಿ ಕಲಂ 11 ಬದಲಿಗೆ 9ರಲ್ಲಿ ಗುತ್ತಿಗೆ ಪಡೆದವರ ಹೆಸರು ನಮೂದಾಗಿದೆ ಅಂತ ಹೇಳಿ ಅಧಿಕಾರಿಗಳು ಕಳ್ಳಾಟವನ್ನ ಪ್ರದರ್ಶನ ಮಾಡ್ಲಿಕ್ಕೆ ಹೋದ್ರು. ಈ ಸಂದರ್ಭದಲ್ಲಿ ಖುದ್ದು ಅನಿಲ್ ಚಿಕ್ಕಮಾದ್ ಅವರು ದಿವ್ಯ ನಿರ್ಲಕ್ಷ್ಯದ ಕುರಿತಂತೆ ಸಾಕಷ್ಟು ವಾಗ್ದಾಳಿಯನ್ನ ನಡೆಸುವುದರ ಜೊತೆಗೆ ಆ ಭೂಮಿಗೆ ಸಂಬಂಧಪಟ್ಟಂತೆ ಎಲ್ಲ ಆರ್ಟಿಸಿಗಳು ಮತ್ತೆ ಬದಲಾಗಬೇಕು, ಸರ್ಕಾರಿ ಭೂಮಿ ಅಂತಲೇ ಇರಬೇಕು, ಜೊತೆಗೆ ಸುಭಾಷ್ ಕಂಪನಿ ಯಾವ ರೀತಿ ಸಾಲವನ್ನ ಪಡೆದಿದ್ದಾರೆ ಅದರ ಕುರಿತಂತೆ ಸಂಪೂರ್ಣವಾದ ಮಾಹಿತಿ ಸಿಗಬೇಕು. ಇದ್ರ ಜೊತೆಗೆ ಆ ಅಧಿಕಾರಿಗಳೆಲ್ಲರ ವಿರುದ್ಧ ಕ್ರಿಮಿನಲ್ ಕೇಸನ್ನ ಹಾಕ್ಬೇಕು ಅಂತ ಹೇಳಿ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಒಂದು ಸಭೆಯ ಬಳಿಕ ತತ್ಕ್ಷಣ ತಹಶೀಲ್ದಾರ್ ಮೋಹನ್ ಕುಮಾರಿ ಅವರು ಖುದ್ದು ಸುಭಾಷ್ ಕಾರ್ಪೊರೇಷನ್ ಪವರ್ ಸ್ಟೇಷನ್ಗೆ ಒಂದು ತಿಳುವಳಿಕೆ ಅಂದ್ರೆ ನೋಟಿಸ್ ಅನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಟಿಸ್ಗೆ 15 ದಿನಗಳ ಒಳಗೆ ಉತ್ತರ ನೀಡಿ ಅಂತ ಹೇಳಿದ್ರು ಕೂಡ ಈಗ
ಕಬಿನಿ ಸುಭಾಷ್ ಪವರ್ ಸ್ಟೇಷನ್ ಅವರು ಅದಕ್ಕೆ ದಿವ್ಯ ನಿರ್ಲಕ್ಷ್ಯನ ವಹಿಸಿದ್ದಾರೆ. ಇನ್ನು ಈ ಎಲ್ಲಾ ಕುರಿತಂತೆ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತ್ತು. ಏಪ್ರಿಲ್ 6ರಂದು ಅಲ್ಲಿನ ಕಾರ್ಯಪಾಲಕ ಇಂಜಿನಿಯರ್ ಎಂ ಚಂದ್ರಶೇಖರ್ ಅವರನ್ನ ಕೂಡ ಖುದ್ದು ಮಾತನಾಡಿಸಿತ್ತು. ಆ ಸಂದರ್ಭದಲ್ಲಿ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದು, ಹೌದು ನಮ್ಮಿಂದ ತಪ್ಪಾಗಿದೆ, ಅದನ್ನ ಸರಿಪಡಿಸ್ಕೊಳ್ತೀವಿ ಅಂತ ಅಂದ್ರು. ಆದ್ರೆ 1 ತಿಂಗಳು ಕಳೆದು ಕೂಡ ಸರಿಪಡಿಸ್ಕೊಂಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಅನಿಲ್ ಚಿಕ್ಮಾದ್ ಅವರು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ, ಆ ಒಂದು ಭೂಮಿಯನ್ನ ಸರ್ಕಾರಿ ಭೂಮಿ ಅಂತ ಹೇಳಿ ಮತ್ತೆ ಪರಿವರ್ತಿಸ್ತಾರೆ, ಹಾಗೆ ಆ ಒಂದು ಭೂಮಿಯ ಮೇಲೆ ಪಡೆದಂತಹ ಸಾಲಕ್ಕೆ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ರಕ್ಷಿತ್, ರವಿ, ಈಗ ಕ್ರಿಮಿನಲ್ ಕೇಸ್ ಹಾಕಿ ಅಂತಂದ್ರೆ ಇವ್ರು ನೋಟಿಸ್ ಕೊಡ್ತಾರೆ ಅಂತಂದ್ರೆ ಯಾಕೆ ಅಧಿಕಾರಿಗಳಿಗೆ ಅಷ್ಟೊಂದು ಪ್ರೀತಿ ಯಾಕೆ ಆ ಕಂಪನಿ ಮೇಲೆ? ಖಂಡಿತವಾಗ್ಲೂ ರಕ್ಷಿತ್, ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಸುಭಾಷ್ ಕಾರ್ಪೊರೇಷನ್ ಲಿಮಿಟ್ 30 ವರ್ಷದ ಈ ಭೂಮಿಯನ್ನ ಗುತ್ತಿಗೆ ತೆಗೆದುಕೊಂಡಿದೆ. ಅದರ ಕರಾರು ಮುಂದಿನ ವರ್ಷಕ್ಕೆ ಅಂತ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಕರಾರು ಅಂತ್ಯ ಆದ್ರೆ ಸುಭಾಷ್ ಕಾರ್ಪೊರೇಷನ್ ಲಿಮಿಟ್ ಅವರು ಈ ಒಂದು ಸ್ಥಳವನ್ನ ಬಿಟ್ಟು ತಮ್ಮ ನೆಲೆಗೆ ಹೋಗ್ಬೇಕಾಗುತ್ತೆ. ಈ ಒಂದು ಭೂಮಿ ಸರ್ಕಾರಕ್ಕೆ ಉಳಿದುಕೊಳ್ತದೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಸುಭಾಷ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಕಂಪನಿಯ ಜೊತೆ ಕಳ್ಳಾಟವನ್ನ ಆಡಿದ್ದಾರೆ. ಆ ಕಾರಣಕ್ಕಾಗಿ ಕಂಪನಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಅಧಿಕಾರಿಗಳು ಈ ಕಳ್ಳಾಟವನ್ನ ನಡೆಸಿರೋದು. ಈ ಒಂದು ಅಂಶವನ್ನ ನ್ಯೂಸ್ ಫಸ್ಟ್ ವಿಸ್ತೃತವಾಗಿ ಬಯಲಿಗೆಳೆಯುವಂತ ಕೆಲಸಕ್ಕೆ ಮುಂದಾಗಿತ್ತು. ಇದನ್ನ ಗಮನಿಸಿದಂತಹ ಅನಿಲ್ ಚಿಕ್ಮಾದ್ ಅವರು ಈಗ ಖಡಕ್ ಆದೇಶವನ್ನ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ರು ಕೂಡ ಈಗ ಸುಭಾಷ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಯಾವುದೇ ಕೇರ್ ಅನ್ನು ಕೂಡ ಮಾಡ್ತಿಲ್ಲ. ಹಾಗಾಗಿ ಕ್ರಿಮಿನಲ್ ಕೇಸ್ ಮಾಡುವುದು ಸೂಕ್ತ ಅಂತ ಹೇಳಿ ಅನಿಲ್ ಚಿಕ್ಮಾದ್ ಅವರು ಕೂಡ ಮತ್ತೊಮ್ಮೆ ತಾಕೀತನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.